ಬಿಜೆಪಿಯವರಿಂದ ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಗಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಆರೋಪಕ್ಕೆ ಬಿಎಸ್ ಯಡಿಯೂರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ. 106 ಶಾಸಕರು ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ನವರು ರೆಸಾರ್ಟ್ನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಹೊಡೆದಾಡಿಕೊಂಡು ಮುನಿಸ್ಕೊಂಡ್ರೆ ನಾನು ಜವಾಬ್ದಾರನಲ್ಲ. ಸಿಎಂ ಎಚ್ಡಿಕೆ ಇನ್ನಾದ್ರೂ ಜವಾಬ್ದಾರಿಯುತ ಹೇಳಿಕೆಯನ್ನ ನೀಡಲಿ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿಯಲ್ಲಿ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಕಮಲದ ಬಗ್ಗೆ ಸಿಎಂ ಎಚ್ಡಿಕೆ ಏನ್ ಹೇಳಿದ್ರು, ಅದಕ್ಕೆ ಮಾಜಿ ಸಿಎಂ ಬಿಎಸ್ವೈ ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಅವರು ಕೆಲಸ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿದಿನ. ಪಾಪ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಸರ್ಟಿಫಿಕೇಟು ಇದೆ. ಅದರಿಂದ ಆಪರೇಷನ್ ಕಮಲ ನಡೀತಾ ಇದೆ. ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ ಅವರಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ಗಿಫ್ಟ್ ಅಂದರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವರಿಗೆ. ಆ ರೀತಿಯ ಒಂದು MLAಗಳನ್ನು ಮಾರಾಟದ ವಸ್ತು 2008ರಲ್ಲಿ ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ. ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ. ಅದು ಅವ್ರ ಚಾಳಿ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅಯ್ಯೋ, ಅದೇನು ಲೆಕ್ಕ ಇಲ್ಲ. ಅದು ನೀವೆಲ್ಲ ಆಶ್ಚರ್ಯ ಪಟ್ಬಿಡ್ತೀರಿ. ಇರಲಿ ಬನ್ನಿ. ನಾವು ಯಾವುದೇ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ. ನಮ್ಮ ಪಾಡು ನಾವು ವಿರೋಧ ಪಕ್ಷದಲ್ಲಿ 104 ಜನ, ಇನ್ನಿಬ್ಬರು ಇಂಡಿಪೆಂಡೆಂಟ್ ಸೇರಿದ್ದಾರೆ. 106 ಜನ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಪ್ಪ. ನೀವು ಆಡಳಿತ ಪಕ್ಷದಲ್ಲಿ JDS ಕಾಂಗ್ರೆಸ್ನವ್ರು ನೀವು ಕೆಲಸ ಮಾಡಿ ಅಂದರೆ ಇಬ್ಬರು ಮಂತ್ರಿಗಳು ಕಾಂಗ್ರೆಸ್ನವರು JDSನವರು ಬಡಿದಾಡಿಕೊಂಡು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ. ಯಾರೋ ಕೆಲವು ಕಾಂಗ್ರೆಸ್ನವರು ಮುಳಿಸ್ಕೊಂಡು ಹೋಗಿದ್ದಾರೆ, ನಾನು ಜವಾಬ್ದಾರಿ. ನೀನು ವಾಪಸ್ ಕರ್ಕೊಂಬರೋದು ಯಾವ ಜವಾಬ್ದಾರಿ? ನನಗೇನು ಸಂಬಂಧ ಅದು?